ಇನ್ನು ದೇಹದ ದೇಗುಲ ಅಂತ ವಿಚಾರಕ್ಕೆ ಬರೋದಾದ್ರೆ ದೇಹದಲ್ಲಿ 7 ಚಕ್ರಗಳಿರುತ್ತೆ ಅಂತಾರಲ್ವಾ, ಆ 7 ಚಕ್ರಗಳು ಅಂದ್ರೆ ಏನು, ಯಾವುವು ಗುರುಗಳೇ? ಖಂಡಿತ ಇರುತ್ತೆ. ಎಲ್ಲರ ಮಾನವ ಶರೀರದಲ್ಲೆಲ್ಲ 7 ಚಕ್ರಗಳು ಇರುತ್ತೆ. ಅದು ಕಣ್ಣಿಗೆ ಕಾಣುವಂಥ ಭೌತಿಕವಾದ ಚಕ್ರಗಳಲ್ಲ. ನಾವು ಹೋಗಿ ಎಕ್ಸ್ರೇ ಮಾಡಿಸಿದರೆ ಅಥವಾ ಸ್ಕ್ಯಾನಿಂಗ್ ಮಾಡಿಸಿದರೆ ಕಾಣುವಂಥ ಚಕ್ರಗಳಲ್ಲ. ವೈದ್ಯಕೀಯ ಶಾಸ್ತ್ರದ ಪ್ರಕಾರ ನಾವು ಅವನ್ನು ನೋಡಬೇಕು, ಸ್ಕ್ಯಾನ್ ಮಾಡಿ ನೋಡಬೇಕು, ಆಪ್ರೇಷನ್ ಮಾಡಿ ನೋಡಬೇಕು ಅಂದರೆ ಕಾಣುವಂಥದ್ದಲ್ಲ. ಅದು ಆಧ್ಯಾತ್ಮ ದೃಷ್ಟಿಗೆ ಗೋಚರಿಸುವಂಥ, ಆಧ್ಯಾತ್ಮದ ಹಿನ್ನೆಲೆಯಲ್ಲಿ ಇರತಕ್ಕಂಥ ಅದು ಚಕ್ರಗಳು, ಅನುಭವದಿಂದ ಬಂದಿರುವಂಥದ್ದು. ಅದು ಮಹಾ ಮೇಧಾವಿಗಳು, ಆಧ್ಯಾತ್ಮದಲ್ಲಿ ಪೂರ್ಣ ಪ್ರಮಾಣವನ್ನು ಪಡ್ಕೊಂಡಿರ್ತಕ್ಕಂಥವರು, ಅನೇಕ ಋಷಿಮುನಿಗಳು ಅವರ ಸತತವಾದಂಥ ತಪಶ್ಶಕ್ತಿಯಿಂದ ಮತ್ತು ಅವರ ದಿವ್ಯವಾದಂಥ ಜ್ಞಾನದಿಂದ, ಆ ಜ್ಞಾನ ಅಂತಕ್ಕಂಥದ್ದು ಅವರ ಒಂದು ಸಾಧನೆಯಿಂದ ಬರುವಂಥದ್ದು. ಆ ಸಾಧನೆಯ ಶಕ್ತಿಯಿಂದ ಪಡ್ಕೊಂಡ ಜ್ಞಾನದಿಂದ ಅವರಿಗೆ ಗೋಚರಿಸಿರ್ತಕ್ಕಂಥ ಚಕ್ರಗಳಿವು, ಆ ಸಪ್ತ ಚಕ್ರಗಳು. ಆ ಸಪ್ತ ಚಕ್ರಗಳು ನಮ್ಮ ಶರೀರದಲ್ಲಿ ಮೂಲಾಧಾರ ಚಕ್ರ ಮೊದಲನೇದು ಅಂತ ನಮಗೆ ಆಧ್ಯಾತ್ಮ ಲೋಕದಲ್ಲಿ ಗುರುತಿಸಿರುವಂಥದ್ದು. ಆ ಮೂಲಾಧಾರ ಚಕ್ರ ಅನ್ನುವಂಥದ್ದು ನಮಗೆ ಫಂಡಮೆಂಟಲ್ ಆಗಿ ಪ್ರಾರಂಭದಲ್ಲಿ ಗುರುತಿಸಿರುವಂಥದ್ದು. ಈ ಮೂಲಾಧಾರ ಚಕ್ರ ಕೊನೆಯದು ಸಹಸ್ರಾರ ಚಕ್ರ ಅಂತ ಇದೆ. ಅವೆರಡನ್ನೂ ಕೂಡ ಶಿವ ಮತ್ತು ಶಕ್ತಿ ಅಂತ ಕರೆದಿದ್ದಾರೆ. ಶಿವ ಮತ್ತು ಶಕ್ತಿ, ಅವೆರಡರ ಮಧ್ಯದಲ್ಲಿ ಇನ್ನು 5 ಚಕ್ರಗಳು ಬರ್ತವೆ. ಹಾಗೆ ಈ ಪ್ರಾರಂಭದ ಮೂಲಾಧಾರ ಚಕ್ರ ಅಂತಕ್ಕಂಥದ್ದು ಅದಕ್ಕೆ ರೂಟ್ ಚಕ್ರ ಅಂತ ಕರೀತಾರೆ. ಅದು ರೂಟ್, ಅದು ನಮ್ಮ ಆಸನದಲ್ಲಿ ಇರುವಂಥದ್ದು, ಗುದದ್ವಾರದಲ್ಲಿ ಅದು ಸ್ಥಿತವಾಗಿರ್ತಕ್ಕಂಥ ಚಕ್ರ. ಅದೇ ಮೂಲಾಧಾರ. ಆ ಮೂಲಾಧಾರ ನಾವೀಗ ಕೂತ್ಕೊತೀವಿ, ಆ ಕೂತ್ಕೊಂಡಾಗ ಅಥವಾ ನಾವು ಯಾವುದೇ ಸ್ಥಿತಿಯಲ್ಲಿ, ಅದು ಊಟಕ್ಕೆ ಕೂತ್ಕೊಳ್ಳಿ, ತಪಸ್ಸಿಗೆ ಕೂತ್ಕೊಳ್ಳಿ, ಧ್ಯಾನಕ್ಕೆ ಕೂತ್ಕೊಳ್ಳಿ, ಯಾವುದಕ್ಕೆ ಆದರೂ ಕೂಡ ಕೂತ್ಕೊಂಡಾಗ ನಮ್ಮ ಶರೀರದ ಭಂಗಿಯನ್ನು ಒಂದು ಸಮ ಪ್ರಮಾಣದಲ್ಲಿ ಎಷ್ಟು ಚೆನ್ನಾಗಿ ಕೂತಿದ್ದಾರೆ ಅಂತ ನಾವು ಹೇಳ್ತೀವಿ. ಕೆಲವರು ಕೂತ್ಕೊಂಡಿರುವಂಥದ್ದನ್ನು ನೋಡಿದಾಗ ಆ ಸರಿಯಾದ ರೀತಿಯಲ್ಲಿ ಕುಳಿತುಕೊಳ್ಳುವಂಥದ್ದಕ್ಕೆ ಆಧಾರವಾಗಿರುವಂಥದ್ದಾದ್ದರಿಂದ ಅದಕ್ಕೆ ಆಧಾರ ಚಕ್ರ ಅಂತ ಹೇಳಿದ್ದಾರೆ. ಅದು ಮಾನವ ಶರೀರದಲ್ಲಿ ಮೊದಲನೇ ಚಕ್ರ ಅಂತ ಗುರುತಿಸಿದ್ದಾರೆ. ಆ ಮೂಲಾಧಾರ ಚಕ್ರ ಅನ್ನುವಂಥದ್ದು ಬೆನ್ನು ಮೂಳೆಯ ತುದಿಯಲ್ಲಿ ಬರುವಂಥದ್ದು, ಪೃಷ್ಠಭಾಗದ ಕೆಳಗೆ ಇರುವಂಥದ್ದು ಅಂತ ಅದನ್ನು ಗುರುತಿಸಿರೋದು. ಅದರ ತತ್ವ ಭೂತತ್ವ. ಇಲ್ಲಿ ನಾನು ಇನ್ನೂ ಒಂದು ವಿಷಯವನ್ನು ಇಲ್ಲಿ ಲಿಂಕ್ ಮಾಡಲೇಬೇಕು ಅನಿವಾರ್ಯವಾಗಿ. ಅವು ಯಾವುದು ಅಂತಂದರೆ ಪಂಚಭೂತಗಳು ಅಂತ ನೀವು ಕೇಳಿರ್ತೀರ, ಎಲ್ಲರೂ ಕೇಳಿರ್ತಾರೆ. ಆ ಪಂಚಭೂತಗಳು ಯಾವ್ಯಾವುದು ಅಂದರೆ ಪೃಥ್ವಿ, ಅದರ ನಂತರ ಜಲತತ್ವ, ಅಗ್ನಿತತ್ವ, ವಾಯುತತ್ವ, ಆಕಾಶತತ್ವ. ಹೀಗೆ ಅದು ಒಂದು ಕಡೆಯಿಂದ ಇರುತ್ತೆ, ಕೆಳಗಿನಿಂದ ಮೇಲಕ್ಕೆ ಅದನ್ನು ಗುರುತಿಸಿದ್ದಾರೆ. ಪೃಥ್ವಿ ತತ್ವ ಮೊದಲನೇದು, ಅದರ ಮೇಲಿಂದು ಜಲತತ್ವ, ಅದರ ಮೇಲಿಂದು ಅಗ್ನಿತತ್ವ, ಅದರ ಮೇಲಿಂದು ವಾಯುತತ್ವ, ಅದರ ಮೇಲಿಂದು ಆಕಾಶತತ್ವ. ಇದು ಈ ಪೃಥ್ವಿ ತತ್ವವನ್ನು ಪಡೆದಿರ್ತಕ್ಕಂಥದ್ದು, ಇದು ಈ ಮೂಲಾಧಾರ ಚಕ್ರ. ಹಾಗಾಗಿ ಇಲ್ಲಿ ನಿಮಗೆ ಸ್ವಲ್ಪ ಗೊಂದಲ ಆಗಬಹುದು, ಗೊಂದಲ ಮಾಡ್ಕೊಳ್ಬಾರ್ದು. ಈ ಪಂಚಭೂತಗಳು ಅಂತ ನಾವೇನು ಕರಿತೀವಿ, ಆ ಪಂಚಭೂತಗಳಿಗೂ ಮತ್ತು ಈ ಸಪ್ತ ಚಕ್ರಗಳಿಗೂ ತುಂಬ ಲಿಂಕ್ ಇದೆ. ಎರಡೂ ಪರಸ್ಪರ ಹೊಂದಾಣಿಕೆಯಿಂದ ಆಗ್ತಾ ಇರತಕ್ಕಂಥ ಕ್ರಿಯೆಗಳು. ಸರಿ. ಈ ಮೂಲಾಧಾರ ಚಕ್ರದ ಕ್ರಿಯೆಯೆಲ್ಲ ಭೂತತ್ವದಿಂದ ಪಡ್ಕೊಂಡಿರುವಂಥದ್ದು. ಭೂತತ್ವ ಭೂಮಿಗೆ ಸಂಬಂಧಿಸಿರುವಂಥದ್ದು. ಮತ್ತು ಇದರ ಬಣ್ಣ ಕೆಂಪು ಬಣ್ಣ ಅಂತ ಗುರುತಿಸಿದ್ದಾರೆ ಇದನ್ನು. ಅಂದರೆ ಪ್ರತಿ ಚಕ್ರಕ್ಕೂ ಬಣ್ಣಗಳು ಇರುತ್ತೆ. ಹೌದು, ಪ್ರತಿ ಚಕ್ರಕ್ಕೂ ಒಂದೊಂದು ಬಣ್ಣ ಇದೆ. ಈ ಮೂಲಾಧಾರ ಚಕ್ರ ಕೆಂಪು ಬಣ್ಣದಿಂದ ಕೂಡಿರುವಂಥದ್ದು. ಮತ್ತು ಇದರ ಬೀಜ ಮಂತ್ರ ಲಂ ಅಂತ ಹೇಳಿ. ಲಂ. ಯಾರಿಗೆ ಈ ಮೂಲಾಧಾರ ಚಕ್ರದ ದೌರ್ಬಲ್ಯದಿಂದ ಕೆಲವು ಸಮಸ್ಯೆಗಳಾಗುತ್ತೆ, ಆ ಸಮಸ್ಯೆಗಳನ್ನು ಹೇಳ್ತೀನಿ. ಆ ಸಮಸ್ಯೆಗಳ ನಿವಾರಣೆಗೆ ಈ ಲಂ ಅಂತಕ್ಕಂಥ ಬೀಜ ಮಂತ್ರವನ್ನು ಪಠನೆ ಮಾಡೋದರಿಂದ ನಿರಂತರವಾಗಿ ಪ್ರತಿನಿತ್ಯ ಸುದೀರ್ಘವಾಗಿ ಲಂ ಈ ನಾಭಿಯಿಂದ ಬ್ರಹ್ಮರಂಧ್ರದವರೆಗೆ ಹೋಗಬೇಕದು ನಿಧಾನಕ್ಕೆ. ಪ್ರತಿಯೊಂದಕ್ಕೂ ಈ ಥರದ ಒಂದು ಬೀಜಾಕ್ಷರ ಇದೆ. ಈ ಮೂಲಾಧಾರ ಚಕ್ರಕ್ಕೆ ಲಂ ಅನ್ನುವಂಥದ್ದಿದೆ. ಇದು ನಮಗೇನನ್ನು ಕೊಡುತ್ತೆ, ಈ ಚಕ್ರದಿಂದ ಆಗೋ ಪ್ರಯೋಜನ ಏನು, ಚಕ್ರಗಳೇನೋ ಇದೆ ಅಂತ ಹೇಳಿದೆ.
ಆದರೆ ಅದು ಯಾತಕ್ಕಿದೆ, ಹೌದು, ಅದು ಏನ್ ಪ್ರಯೋಜನ ಪ್ರಯೋಜನ ಏನು? ಗೊತ್ತಾಗಬೇಕಲ್ಲ. ಅದು ಗೊತ್ತಿಲ್ಲದೆ ಇರೋದ್ರಿಂದನೇ ಇವುಗಳ ಜ್ಞಾನ ಬಹಳ ಜನಕ್ಕೆ ಇಲ್ಲ. ಹೌದು, ಇವತ್ತಿನ ಅವುಗಳ ಪ್ರಯೋಜನ ಗೊತ್ತಾದ್ರೆ ಎಲ್ಲರೂ ಇದನ್ನ ಹಿಡ್ಕೊಂಡು. ಹಿಡ್ಕೋತಾರೆ ಅಂತ. ಹೌದು ಹೌದು. ಇದರ ಪ್ರಯೋಜನ ಏನು ಅಂತಂದ್ರೆ, ಇದು ನಮಗೆ ಸ್ಥಿರತೆಯನ್ನ, ಹ್ಮ್ ಹ್ಮ್ ಮಾನಸಿಕ ಸ್ಥಿರತೆ ಮತ್ತು ದೈಹಿಕ ಸ್ಥಿರತೆ ಹ್ಮ್ ಕೊಡುವಂಥದ್ದು ಮತ್ತು ಭದ್ರತೆಯನ್ನು ಕೊಡುವಂಥದ್ದು. ನಮ್ಮ ಶರೀರಕ್ಕೆ ಮನಸ್ಸಿಗೆ ಭದ್ರತೆಯನ್ನು ಕೊಡುವಂಥದ್ದು, Okay. ಮುಖ್ಯವಾಗಿ ಶರೀರಕ್ಕೆ ಅಂತ ಹೇಳಿದ್ದಾರೆ. ಹ್ಮ್ 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 ಆಮೇಲೆ ಇದು ಜೀವನಾಧಾರ. ಇದು ಹ್ಮ್ 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 ಈ ಚಕ್ರದ ಒಂದು ಈ ಚಕ್ರ ಸುಸ್ಥಿತಿಯಲ್ಲಿದೆ ಅಂದರೆ ನಮಗೆ ಇದು ಜೀವನಾಧಾರವನ್ನು ಕೊಡುವಂಥದ್ದು ಅಂಥೇಳಿ. ಇದರಿಂದ ಆಗುವಂಥ ಅಸಮತೋಲನಗಳೇನು ಅಂತಂದರೆ ಭಯ, ಹ್ಮ್ 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 ಅಸ್ಥಿರತೆ ಇವೆಲ್ಲ ಉಂಟಾಗುತ್ತೆ. ಯಾರಿಗೆ ಈ ಮೂಲಾಧಾರ ಚಕ್ರದ ದೌರ್ಬಲ್ಯ ಇರುತ್ತೋ ಅವರಿಗೆ ಜೀವನದಲ್ಲಿ ಭಯ ಜಾಸ್ತಿ ಇರುತ್ತೆ. ಹ್ಮ್ ಹ್ಮ್